ಚಿಂಚೋಳಿ ತಾಲೂಕು ಆಡಳಿತ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ 119ನೇ ಜಯಂತಿ ಆಚರಣೆ. ಚಿಂಚೋಳಿ ಪಟ್ಟಣದ ಆಡಳಿತ ಕಚೇರಿಯಲ್ಲಿ ತಾಲೂಕು ಆಡಳಿತ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ 119ನೇ ಜಯಂತಿ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸುಬ್ಬಣ್ಣ ಜಮಖಂಡಿ ತಹಸೀಲ್ದಾರರು ಹಾಗೂ ಆಡಳಿತಾಧಿಕಾರಿಗಳು, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಚಿಂಚೋಳಿ ಅಧ್ಯಕ್ಷರು ಡಾಕ್ಟರ್ ಬಾಬು ಜಗಜೀವನ್ ರಾಮ್, ಜಯಂತ್ಯುತ್ಸವ ಸಮಿತಿ ಚಿಂಚೋಳಿ ಸಂತೋಷ್ ಕುಮಾರ್ ಚೌಹಾಣ್, ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲೂಕಾ ಪಂಚಾಯಿತಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತ್ಯುತ್ಸವ ಸಮಿತಿ ಚಿಂಚೋಳಿ ಅನಸೂಯ ಚೌಹಾಣ್, BSM ತಾಲೂಕು ಅಧಿಕಾರಿಗಳು, ಲಕ್ಷ್ಮ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಡಾಕ್ಟರ್ ಗಫರ್ ವೈದ್ಯಕೀಯ ಅಧಿಕಾರಿಗಳು, ಡಾಕ್ಟರ್ ಶ್ರುತಿ ಎಂ ಸಹಾಯಕ ನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ ಚಿಂಚೋಳಿ ಜಯಪ್ಪ ಚಾಪಲ್ ಅಧ್ಯಕ್ಷ, ದಾಸೋಹ ಅಧಿಕಾರಿಗಳು ಚಿಂಚೋಳಿ. ಕಾರ್ಯಕ್ರಮದ ವಿಶೇಷ ಉಪನ್ಯಾಸಕರು ಮಲ್ಲಿಕಾರ್ಜುನ ಸಾವರ್ಕರ್, ಅತಿಥಿಗಳು ಬಸವರಾಜ ಮಲ್ಲಿ, ತಾಲೂಕು ಅಧ್ಯಕ್ಷರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಚಿಂಚೋಳಿ ಗೋಪಾಲರಾವ್ ಕಟ್ಟಿಮನಿ, ಜಿಲ್ಲಾಧ್ಯಕ್ಷರು ಕರ್ನಾಟಕ ಮಾದರ ಮಹಾಸಭಾ ಕಲಬುರಗಿ ಜಗನ್ನಾಥ ಕಟ್ಟಿ, ಸಮಾಜದ ಮುಖಂಡರು ಚಿಂಚೋಳಿ ನಾಗಾರ್ಜುನ ಕಟ್ಟಿ, ಮಾಜಿ ಅಧ್ಯಕ್ಷರು ಮಾದಿಗ ಸಮಾಜ ಚಿಂಚೋಳಿ ನರಸಪ್ಪ ಕಿವುಡನೂರ್, ಮಾದಿಗ ಸಮಾಜದ ಮುಖಂಡರು ಚಿಂಚೋಳಿ ಶ್ಯಾಮರಾವ್ ಓಂಕಾರ್, ಮಾದಿಗ ಸಮಾಜದ ಮುಖಂಡರು ಚಿಂಚೋಳಿ ಸುರೇಶ್ ಶೇರಿಕಾರ್, ಮಾದಿಗ ಸಮಾಜದ ಮುಖಂಡರು ಚಿಂಚೋಳಿ ಪ್ರದೀಪ್ ಮೇತ್ರಿ, ಮಾದಿಗ ಸಮಾಜದ ಮುಖಂಡರು ಚಿಂಚೋಳಿ ಶರಣಪ್ಪ ನೋತಿ ಹೊಲ, ಮಾದಿಗ ಸಮಾಜದ ಮುಖಂಡರು ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಅವರು ಮೇಲ್ವರ್ಗದ ಓಟಿನ ಅವಲಂಬನೆ ಆಗ್ತಾರೆ. ಸೊ ಅಲ್ಲಿ ದಲಿತರಿಗೆ ಸರಿಯಾಗಿ ನ್ಯಾಯ ಸಿಗುವುದಿಲ್ಲ. ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇರ್ತಕ್ಕಂಥ ಬಹುತೇಕ ಶಾಸಕರ ಸಮಸ್ಯೆ ಏನಿದೆ ಗೊತ್ತಾ? ಅವರು ದಲಿತರಾಗಿದ್ದರೂ ಕೂಡ, ಪರಿಶಿಷ್ಟ ಜಾತಿ ಶಾಸಕರಾಗಿದ್ದರೂ ಕೂಡ ಮೇಲ್ವರ್ಗದ ಕೈಯಾಳುಗಳಾಗಿ ಅವರು ಹೇಳಿರ್ತಕ್ಕಂಥ ಕೆಲಸಗಳಿಗೆ ಸಹಿ ಮಾಡ್ತಕ್ಕಂಥ ಕೆಲಸ ಆಗ್ತದೆ. ಹಾಗಾಗಿ ದಲಿತರೇ ವೋಟ್ ಹಾಕಿ ಗೆಲ್ಬೇಕು ಅಂತಕ್ಕಂಥ ಒಂದು ಸಪರೇಟ್ ಎಲೆಕ್ಟ್ರಿಕ್ ಸಿಸ್ಟಮ್ ಅನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಅಂತ ಸಂದರ್ಭದಲ್ಲಿ ಆ ಹೋರಾಟಕ್ಕೆ ಜಗಜೀವನ್ ರಾಮ್ ಗಾಂಧೀಜಿ ಅವರಿಗೆ ಪತ್ರ ಬರೀತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇಳ್ತಕ್ಕಂಥ ಹಕ್ಕೊತ್ತಾಯ ಅಥವಾ ಬೇಡಿಕೆ ಸರಿಯಾದದ್ದು. ಗಾಂಧೀಜಿಯವರು ಇದನ್ನ ಮನ್ನಿಸಬೇಕು, ಏಕೆ ಅಂಬೇಡ್ಕರ್ ಅನ್ನ ವಿರೋಧಿಸ್ತಾ ಇದ್ದೀರಿ ಅಂತಕ್ಕಂಥ ಒಂದು ಪತ್ರವನ್ನ ಗಾಂಧೀಜಿಯವರು ಬರೀತಾರೆ. ಗಾಂಧೀಜಿಯವರಿಗೆ ಪತ್ರ ಬರೆದ ನಂತರ ಗಾಂಧೀಜಿಯವರ ಕಾರ್ಯದರ್ಶಿ ದೇಶದ ಅಖಂಡತೆ, ಐಕ್ಯತೆ, ಸಮಗ್ರತೆ ಅಂತಕ್ಕಂಥ ನೆಪ ಹೇಳಿ ದಲಿತರು ಹಿಂದೂ ಧರ್ಮದ ಭಾಗ, ಹಾಗಾಗಿ ದಲಿತರು ಪ್ರತ್ಯೇಕವಾಗಿ ಚುನಾಯಿತರಾದರೆ ಹಿಂದೂ ಧರ್ಮ ಹೊಡೆದೋಗ್ತದೆ, ಹಿಂದೂ ಧರ್ಮದಲ್ಲಿ ಮತ್ತೆ ಐಕ್ಯತೆ ಹೋಗ್ತದೆ ಅಂತಕ್ಕಂಥ ನೆಪ ಹೇಳಿ ಏನು ಪ್ರತ್ಯೇಕ ಜಗಜೀವನ್ ರಾಮ್ ಅವರು SSLC ಅಲ್ಲಿ ಇಡೀ ಜಿಲ್ಲೆಗೆ ಪ್ರಥಮ ರ್ಯಾಂಕ್ ನಲ್ಲಿ ಪಾಸ್ ಆಗ್ತಾರೆ. ಆ ಸಂದರ್ಭದಲ್ಲಿ ಶಾಲೆಯ ಆಡಳಿತ ಮಂಡಳಿ ಜಗಜೀವನ್ ರಾಮ್ ಒಬ್ಬ ಚಮ್ಮಾರ್ ಜಾತಿಯವನು, ತಳ ಸಮುದಾಯದವನು, ಅವನು ಹೇಗೆ SSLC ಅಲ್ಲಿ ಪ್ರಥಮ ರ್ಯಾಂಕ್ ಪಾಸ್ ಆಗ್ತಾನೆ ಅಂತ ಹೇಳಿ ಆಡಳಿತ ಮಂಡಳಿ ಎಲ್ಲಾ ಶಿಕ್ಷಕರಿಗೆ ನೋಟಿಸ್ ಕೊಡ್ತಾರೆ. ಅವನು ಹೇಗೆ ಪಾಸ್ ಆಗ್ತಾನೆ, ನೀವು ಅವನನ್ನ ವಿಶೇಷವಾಗಿ ಓದಿಸಿದ್ದೀರಾ? ಹಾಗಿದ್ದಾಗ ಆಡಳಿತ ಮಂಡಳಿ ಪ್ರಶ್ನೆಗೆ ಉತ್ತರ ಕೊಡಬೇಕು. ಒಂದು ಶಾಲೆಯಿಂದ ಹೊರಹಾಕಿ, ಇಲ್ಲಾಂದ್ರೆ ಪ್ರತ್ಯೇಕವಾಗಿ ದಲಿತರಿಗೆ ಕುಡಿತಕ್ಕಂಥ ನೀರಿನ ವ್ಯವಸ್ಥೆ ಮಾಡಿ ಅಂತ ಹೇಳಿದಾಗ ಮತ್ತೆ ಪ್ರಾಂಶುಪಾಲರು ಪ್ರತ್ಯೇಕವಾದ ಗಡಿಗೆಗಳನ್ನ ನೀರಿನ ವ್ಯವಸ್ಥೆ ಮಾಡ್ತಾರೆ. ಮತ್ತೆ ಜಗಜೀವನ್ ರಾಮ್ ಕೋಪಗೊಂಡು, ಆಕ್ರೋಶಗೊಂಡು ಆ ನೀರಿನ ಮಡಿಕೆಯನ್ನು ಹೊಡೆದು ಚೂರು ಮಾಡ್ತಾರೆ. ಸೊ ಅದಾದಾಗ ಕೊನೆಯದಾಗಿ ಶಾಲೆ ಆಡಳಿತ ಮಂಡಳಿ ಯಾವ ನಿರ್ಧಾರಕ್ಕೆ ಬರ್ತದೆ ಅಂತಂದ್ರೆ, ಇಲ್ಲ ಎಲ್ಲರಿಗೂ ಒಂದೇ ನೀರಿನ ಮಡಿಕೆ ಇಡ್ತೀವಿ, ನೀವೆಲ್ಲರೂ ಅದೇ ಒಂದೇ ಗಡಿಗೆಯಿಂದ ನೀರು ಕುಡಿಬೇಕು ಅಂತಕ್ಕಂಥದ್ದು. ಇಲ್ಲಿ ಜಗಜೀವನ್ ರಾಮ್ ನೀರು ಎಲ್ಲರಿಗೂ ಸಮಾನವಾಗಿ ಸಿಗಬೇಕು, ಯಾವುದೇ ತಾರತಮ್ಯ ಮಾಡಬಾರದು, ಅಸ್ಪೃಶ್ಯತೆ ಮಾಡಬಾರದು ಅಂತಕ್ಕಂಥ ಹೋರಾಟಕ್ಕೆ ಪ್ರಪ್ರಥಮವಾಗಿ ಮುನ್ನುಡಿಯನ್ನು ಬರೀತಾರೆ ಮತ್ತು ನ್ಯಾಯವನ್ನ ಕೊಡ್ತಕ್ಕಂಥ ರೀತಿಯಲ್ಲಿ ಹೋರಾಟ ಮಾಡ್ತಾರೆ. ಬ್ಯೂರೋ ರಿಪೋರ್ಟ್ ಸುನಿಲ್ ಸಲ್ಗರ್, ಭಾರತ ವೈಭವ ನ್ಯೂಸ್, ಚಿಂಚೋಳಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.